ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಯಶ್ ಅವರ ಟಾಕ್ಸಿಕ್ ಬಹು ನಿರೀಕ್ಷಿತ 3 ವರ್ಷಗಳಾದ ಮೇಲೆ ಯಶ್ ಅವ್ರದ್ದು ಒಂದು ಸಿನಿಮಾ ಬರುತ್ತೆ ಅಂತ ಏನು ಕಾಯ್ತಾ ಕೂತಿದ್ರಲ್ಲ ಯಶ್ ಫ್ಯಾನ್ಸ್, ಅವರಿಗೆ ಟೀಸರ್ ಸಿಕ್ಕಿದೆ. ಟೀಸರ್ ನೋಡಿದ್ದಾರೆ. ಯಶ್ ಅವರಿಂದ ಇದು ಎಕ್ಸ್ಪೆಕ್ಟೆಡ್ ಆ ಟೀಸರ್. ಯಾಕಂದ್ರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಹೀರೋಗಳನ್ನು ಅನುಕರಣೆ ಮಾಡಿ ಯಶ್ ಅಂಬರೀಷ್ ಅವರ ಅನುಕರಣೆ ಆಯಿತು, ರಾಮಾಚಾರಿಯಲ್ಲಿ ವಿಷ್ಣುವರ್ಧನ್ ಅವರ ಅನುಕರಣೆ ಆಯಿತು, ಈಗ ಕನ್ನಡದ ಮತ್ತೊಬ್ಬ ನಟನ ಅನುಕರಣೆಯನ್ನು ಯಶ್ ಮಾಡ್ತಾ ಇದ್ದಾರೆ. ಆ ನಟ ಯಾರಪ್ಪ ಹಾಗಾದ್ರೆ? ಹಿರಿಯ ನಟರು ಕಾಶಿನಾಥ್ ಅವರ ಅನುಕರಣೆನ ಈ ಸಿನಿಮಾದಲ್ಲಿ. ಕಾಶಿನಾಥ್ ಮೊದಲು ಆ ಸಿನಿಮಾಗಳಲ್ಲಿ ಮಾಡ್ತಿದ್ರಲ್ಲ ಕೆಲವೊಂದು ಗಿಮಿಕ್ಗಳನ್ನು, ಕೆಲವೊಂದು ಸೀನ್ಗಳನ್ನು ಆ್ಯಡ್ ಮಾಡೋದು, ಅದನ್ನ ಈಗ ಯಶ್ ಮಾಡಿ ತಾನು ಅಂಬರೀಷ್ ಅವ್ರ ಥರನೂ ಸಿನಿಮಾ ಮಾಡ್ತೀನಿ, ವಿಷ್ಣುವರ್ಧನ್ ಅವ್ರ ಥರನೂ ಮಾಡ್ತೀನಿ, ಕಾಶಿನಾಥ್ ಅವ್ರ ಥರನೂ ಮಾಡ್ತೀನಿ ಅನ್ನೋದನ್ನ ತೋರಿಸ್ಲಿಕ್ಕೆ ಯಶ್ ಈಗ ರೆಡಿಯಾಗಿದ್ದಾರೆ. ಏನಿದು ವಲ್ಗರ್ ಟಾಕ್ಸಿಕ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ತೀರಾ ಸಂಕಷ್ಟದಲ್ಲಿ ಇರುವಂತಹ ಕನ್ನಡ ಚಿತ್ರರಂಗದಲ್ಲಿ, ಯಾಕಂದ್ರೆ ಕನ್ನಡ ಚಿತ್ರರಂಗದ ಸದಭಿರುಚಿ ಹಾಳಾಗ್ತಾ ಇದೆ, ಕನ್ನಡ ಚಿತ್ರರಂಗದಲ್ಲಿ ಏನೇನು ಆಗಬೇಕೋ ಅದೆಲ್ಲ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಲವು ನಿರೀಕ್ಷೆಗಳನ್ನ ಯಶ್ ಮೇಲೆ ಇಟ್ಕೊಂಡಿತ್ತು ಚಿತ್ರರಂಗ. ಸುದೀರ್ಘ 2-3 ವರ್ಷಗಳ ನಂತರ ಬರ್ತಾ ಇರುವಂತಹ ಯಶ್ನ ಮುಂದಿನ ಚಿತ್ರ ಟಾಕ್ಸಿಕ್ ಬಿಡುಗಡೆಯಾದ್ರೆ ಬೇರೆಯದೇ ಲೆವೆಲ್ಗೆ ಟಾಕ್ಸಿಕ್ ಚಿತ್ರವನ್ನು ತೆಗೆದುಕೊಂಡು ಹೋಗ್ತಾರೆ ಯಶ್. ಯಾಕಂದ್ರೆ KGF 2 ಎಲ್ಲ ಇದ್ದಾಗ ಟಾಕ್ಸಿಕ್ ಬಗ್ಗೆ ನಿರೀಕ್ಷೆ ಇತ್ತು. ಆದ್ರೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ್ಮೇಲೆ ಬರಹಗಾರ್ತಿ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಇದೆ ಈ ಸಿನಿಮಾಕ್ಕೆ. ಒಬ್ಬ ಮಹಿಳಾ ನಿರ್ದೇಶಕ ಯಾವ ರೀತಿಯ ಸಿನಿಮಾವನ್ನ ಮಾಡ್ತಾರೆ, ಯಾವ ರೀತಿಯ ಟೀಸರ್ ಅನ್ನ ರಿಲೀಸ್ ಮಾಡ್ತಾರೆ, ಯಾವ ರೀತಿಯ ಮೆಸೇಜ್ ಅನ್ನು ಜನರಿಗೆ ಕೊಡ್ತಾರೆ, ಮಹಿಳಾ ನಿರ್ದೇಶಕಿ ಮಹಿಳೆಯರಿಗೆ ಯಾವ ರೀತಿ ಮೆಸೇಜ್ ಅನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಜನರಿಗಿತ್ತು. ಆದ್ರೆ ಟೀಸರ್ ನೋಡಿದ ಮೇಲೆ, ಟೀಸರೇ ಸಿನಿಮಾ ಅಲ್ಲ, ಸಿನಿಮಾದಲ್ಲಿ ಬೇರೆ ರೀತಿಯ ವಾತಾವರಣ ಇರ್ಬೋದು, ಆದ್ರೆ ಜನರಲ್ಲಿ ಕುತೂಹಲ ಮೂಡಿಸ್ಲಿಕ್ಕೂ ಅಥವಾ ಒಂದು ವರ್ಗದ ಜನರನ್ನ ಸೆಳಿಲಿಕ್ಕೂ ಈ ಟೀಸರ್ನ ಏನು ರಿಲೀಸ್ ಮಾಡಿದಾರಲ್ಲ, ಈ ಟೀಸರ್ ನೋಡಿರೋ ಜನ ಟೀಸರ್ ಬಗ್ಗೆ ವಲ್ಗರ್ ಟಾಕ್ಸಿಕ್ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂತಹ ವಲ್ಗರ್ ಇರುವಂತಹ ಸೀನ್ ಅಥವಾ ದೃಶ್ಯಗಳು ಈ ಚಿತ್ರದಲ್ಲಿ ಇದಾವ ಹಾಗಾದ್ರೆ? ಯಶ್ ವೀಕ್ಷಕರೇ, ಯಶ್ ಹಲವಾರು ರೀತಿಯ ನಟರ ಚಿತ್ರಗಳ ಬಗ್ಗೆ ಅವರ ಹಿರಿಯ ನಟರನ್ನ ಪ್ರೇರಣೆಯಾಗಿಟ್ಕೊಂಡು ಸಿನಿಮಾಗಳನ್ನ ಮಾಡಿದ್ರು. ರಾಮಾಚಾರಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಅಪರಾವತಾರ ಎಂಬಂತೆ ಬಿಂಬಿಸ್ಕೊಂಡಿತ್ತು. ಎದೆ ಮೇಲೆ ಹಚ್ಚೆ ಹಾಕಿಸ್ಕೊಂಡಿದ್ರು ವಿಷ್ಣುವರ್ಧನ್ ಅವ್ರದ್ದು. ವಿಷ್ಣುವರ್ಧನ್ ತರ ಕೈಗೆ ಕಡಗವನ್ನು ತೊಡ್ಕೊಂಡಿದ್ರು. ರಾಮಾಚಾರಿ ಅಂತಾನೆ ಹೆಸರಿಟ್ಕೊಂಡಿದ್ರು. ಆಮೇಲೆ ರಾಮಾಚಾರಿ ಚಿತ್ರದಲ್ಲಿ ಇರುವಂತಹ ರಾಧಿಕಾ ಪಂಡಿತ್ ಅವರ ಪಾತ್ರಕ್ಕೆ ಮಾರ್ಗರೇಟ್ ಅಂತಾನೆ ರಾಮಾಚಾರಿ ಚಿತ್ರದ ಹೆಸರುಗಳನ್ನ ಕಾಪಿ ಮಾಡ್ಕೊಂಡಿದ್ರು. ಈ ಮೂಲಕ ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಂತ ಯಶ್ ಈಗ ವಲ್ಗರ್ ಅನ್ನುವಂಥ ದೃಶ್ಯಗಳನ್ನ ಚಿತ್ರಗಳಲ್ಲಿ ಸೇರಿಸಿ ತಾನು ಕಾಶಿನಾಥ್ ತರನೂ ಚಿತ್ರ ಮಾಡಬಲ್ಲೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಕಾಶಿನಾಥ್ ಅವರ ಹಲವು ಹಿಂದಿನ ಚಿತ್ರಗಳಲ್ಲಿ ಕೆಲವು ಹಸಿ ಬಿಸಿ ದೃಶ್ಯಗಳು, ಈ ರೀತಿಯ ವಾತಾವರಣ ಇದ್ದಂತಹ ಪರಂಪರೆಯನ್ನ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ನೆನಪು ಮಾಡ್ತಾ ಇದ್ದಾರೆ ಯಶ್. ತನಗೆ ಆ ಥರನೂ ಸಿನಿಮಾ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಟಾಕ್ಸಿಕ್ ಟೀಸರ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಕನ್ನಡ ಚಿತ್ರರಂಗಕ್ಕೆ ಈ ರೀತಿಯ ಚಿತ್ರಗಳು ಕಳಂಕ ತರ್ತಾ ಇದ್ದಾವೆ, ಕನ್ನಡ ಚಿತ್ರರಂಗದ ದುರ್ಗತಿಗೆ ಕಾರಣ ಆಗ್ತಾ ಇದ್ದಾವೆ. ಅಂಥ ಸಮಯದಲ್ಲೇ ಕನ್ನಡದ ಕಟ್ಟಾಳು, ಕನ್ನಡದ ಸಿನಿಮಾಗಳ ಬಗ್ಗೆ ಅಪಾರ ಒಲವಿಟ್ಕೊಂಡಂಥ ಯಶ್ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿರೋದು ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಮಾತ್ರ ತೀವ್ರ ನಿರಾಶೆಯನ್ನು ಮಾಡಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.